ಹುಬ್ಬಳ್ಳಿಯ ಸುಜಾತ ಹಂಡಿಯ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಏನು ಡಿಫೆಂಡ್ ಮಾಡಿದೆ ಅದರ ಫ್ಯಾಕ್ಟ್ ಫೈಂಡಿಂಗ್ಗೋಸ್ಕರ ರಾಜ್ಯ ಅಧ್ಯಕ್ಷರು ನನ್ನನ್ನು ಇಲ್ಲಿಗೆ ಹೋಗಬೇಕು ಅಂತ ಹೇಳಿ ಕಳಿಸಿದ್ದಾರೆ. ನನ್ನ ಜೊತೆಯಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿ ಅವರು, ಮೇಯರ್ ಜ್ಯೋತಿ ಪಾಟೀಲ್ರು, ನಮ್ಮ ಜಿಲ್ಲಾ ಅಧ್ಯಕ್ಷೆ ಸೀಮಾ ಲದ್ವಾ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಶೋಭಾ ನಿಸಿಂ ಗೌಡ್ರು, ಹಾಗೆ ನಮ್ಮ ರಾಜೇಶ್ವರಿ ಅವರು, ಹೀಗೆ ಎಲ್ಲ ತಂಡ ನಾವಿಲ್ಲಿದ್ದೀವಿ. ಇವತ್ತು ಧಾರವಾಡದಲ್ಲಿ ಕೂಡ DC ಅವರನ್ನ ನಾವು ಭೇಟಿಯಾಗೋರು ಇದ್ದೇವೆ. ಇಲ್ಲಿ ನಾನು ಒಬ್ಳು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ, ಒಬ್ಳು ಅಡ್ವೊಕೇಟು, ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಈಗ ಕುಟುಂಬದವರು ನಿಮ್ಮ ಎದುರಿನಲ್ಲೇನೆ ಹೇಳಿದ ಎಲ್ಲ ವಿಷಯಗಳನ್ನ ಆಧರಿಸಿ ನಾನು ನಿಮಗೆ ಪ್ರತಿಕ್ರಿಯೆ ಕೊಡೋದಾದ್ರೆ ಇದು ಪ್ಯೂರ್ಲಿಯೇ ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಗೂಂಡಾಗಿರಿ, ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ. ಯಾರು ಹಟ್ಟಿ ಅನ್ನುವಂತಹ CPI ಒಬ್ಬ ರೌಡಿ, ಒಬ್ಬ ಪುಡಾರಿ ಮಾಡಬಹುದಾದ ಎಲ್ಲಾ ದೌರ್ಜನ್ಯಗಳನ್ನು ಪೊಲೀಸ್ ಬ್ಯಾಡ್ಜ್ ಅನ್ನ ಹಾಕೊಂಡು, ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಮಾಡಿರುವಂತ ಈ ದೌರ್ಜನ್ಯಕ್ಕೆ ಆ ಮನುಷ್ಯನಿಗೆ ಕೇವಲ ಸಸ್ಪೆಂಡ್ ಅಲ್ಲ, ವಜಾ ಆಗ್ಬೇಕು ಅನ್ನುವಂಥ ಒತ್ತಾಯವನ್ನ ನಾನು ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು 7ನೇ ವರ್ಷದ ಸಂಭ್ರಮವನ್ನ ಮಾಡಿಕೊಂಡು ಇವತ್ತು ಹುಬ್ಬಳ್ಳಿಯಿಂದ ನಿನ್ನೆ ಹಾವೇರಿಗೆ ಹೋದಾಗ ಅವಳೇ ಬಟ್ಟೆ ಹರ್ಕೊಂಡಿದ್ದಾಳೆ ಎನ್ನುವಂತ ಅತ್ಯಂತ ಹಗುರವಾದ ಮಾತನ್ನ ಹೇಳಿರೋದನ್ನ ತೀವ್ರವಾಗಿ ನಾನು ಖಂಡಿಸ್ತೀನಿ. ಮುಖ್ಯಮಂತ್ರಿಗಳೇ, ತಾವು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತ ಮಾಡಿದಾಗ ಯಮಕನ ಮರಡಿಯಲ್ಲಿ ನೀವೇನ್ ಮಾಡಿದ್ರಿ? ಗರ್ಭಿಣಿ ಸ್ತ್ರೀಯರ ಮೇಲೆ ಮನೆ ಮನೆಗೆ ನುಗ್ಗಿ ಹೊಡೆಸಿದ್ರಿ. ಇದೇನಾ ನೀವು ರಾಜ್ಯದ ಮಹಿಳೆಯರಿಗೆ ಕೊಡುವಂತಹ ಸುರಕ್ಷತೆ? ಒಬ್ಬ ಮಹಿಳೆಗೆ ಈ ರೀತಿ ಆಗಿದೆ. 40 ಜನ ಪೊಲೀಸರು ಬಂದು ಒಬ್ಬಳು ಮಹಿಳೆಯನ್ನ ನೀವು ಹಿಡಿದು ಅವಳು ಬಟ್ಟೆ ಹರ್ಕೋತಾಳೆ ಅಂದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಘನತೆ ಗೌರವ ಇಲ್ವಾ ನಿಮಗೆ? 40 ಜನ ಪುರುಷರು, ಸ್ತ್ರೀ ಮಹಿಳೆಯರು ಸೇರಿ ಒಬ್ಳು ಮಹಿಳೆಯನ್ನ ನಿಮಗೆ ತಡೆಯಕ್ಕೆ ಯೋಗ್ಯತೆ ಇರ್ಲಿಲ್ವಾ? ಲಜ್ಜೆಗೆಟ್ಟ ಸರ್ಕಾರ, ಮಾನಗೇಡಿ ಸರ್ಕಾರ, ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕೊಟ್ಟು ನಡು ಬಗ್ಗಿಸಿದ ಭಂಡ ಸರ್ಕಾರ ನಿಮ್ದು. ಎಲ್ಲ ಕಡೆಗೂ ಬಾಯಿಗೆ ಬಂದಂತೆ ಹೇಳುವ ಬಹುಭವ ಸರ್ಕಾರ ನಿಮ್ದು. ಹಾಗಾಗಿ ಇವತ್ತು ಈ ಕುಟುಂಬದ ಜೊತೆ BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು, ನಮ್ಮ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಪ್ರಹ್ಲಾದ್ ಜೋಶಿ ಅವರು, ಈ ಕ್ಷೇತ್ರದ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು, ವಿಧಾನಸಭೆಯಲ್ಲಿ ನಮ್ಮ ಉಪನಾಯಕರಾಗಿರುವಂತ ಅರವಿಂದ್ ಬೆಲ್ಲದ್ ಅವರು, ಎಲ್ಲರೂ ನಾವು ಜೊತೆನಲ್ಲಿರ್ತೀವಿ ಈ ಕುಟುಂಬದಲ್ಲಿ ಅಂತ ಹೇಳ್ತಾ, ಯಾರು ಸುವರ್ಣ ಅನ್ನುವಂತಹ ಕಾರ್ಪೊರೇಟ್ರು ಇಲ್ಲಿ ಬಡವರ ಮನೆಗಳನ್ನ ತನ್ನ ಕಬ್ಜಾ ಮಾಡ್ಕೊಳ್ಳಿಕ್ಕೆ, ಬಡವರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿರುವಂತ ಈ ಮಹಿಳೆಯ ಮೇಲೆ ಕಾಂಗ್ರೆಸ್ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ತನ್ನ ಪಕ್ಷದಿಂದ ಹೊರಗಾಕ್ಲಿಲ್ಲ ಅಂದ್ರೆ ಇದನ್ನ ತೀವ್ರಗೊಳಿಸ್ಬೇಕಾಗತ್ತೆ. ಸುವರ್ಣ ಅನ್ನುವ ಮಹಿಳೆಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ನಿನ್ನೆ FIR ಆಗಿದೆ. ಯಾರು ಕಾರ್ಪೊರೇಟ್ರು ಇಲ್ಲಿ ಬಡವರ ಮನೆ ಮೇಲೆ ದೌರ್ಜನ್ಯ ಮಾಡಿ, ಇವರಿಗೆ ದೈಹಿಕ ಹಲ್ಲೆಯನ್ನ ಮಾಡಿ, ಬಾಯಿಗೆ ಬಂದಂತೆ ಬೈದು, ಬಹುಶಃ ನಾಗರಿಕ ಸಮಾಜದ ಮುಂದೆ ನಾವು ಉಪಯೋಗಿಸದಿರುವಂತ ಶಬ್ದಗಳಿದೆ. ನಾನೀಗ ಅವರ ತಮ್ಮನಿಗೆ ವಿನಂತಿ ಮಾಡಿದ್ದೀನಿ, ಅವ್ರ ಕುಟುಂಬಕ್ಕೆ ವಿನಂತಿ ಮಾಡಿದ್ದೀನಿ, ತಾವು ದಯಮಾಡಿ ಏನೇನು ಹೋಲಿಸು ಶಬ್ದಗಳನ್ನ ಪೊಲೀಸರು ಮಾತನಾಡಿದ್ದಾರೆ, ಪೊಲೀಸರೇ ಮಾಡಿರೋ ವಿಡಿಯೋಗಳಿದೆ, ದಯವಿಟ್ಟು ಆ ವರದಿಯನ್ನ ರಿಟರ್ನ್ ಆಗಿ ದಯಮಾಡಿ ಕೊಡಿ. ಇದನ್ನ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾನು ತಲುಪಿಸೋಳಿದ್ದೀನಿ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈಗಾಗಲೇ ಓವರಲ್ ಆಗಿ ಅವಳ ಮೇಲೆ ನಡೆದಿರೋ ಸುಜಾತ ಹಂಡಿಯ ಮೇಲೆ ನಡೆದಂತ ದೌರ್ಜನ್ಯದ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ. ರಾಷ್ಟ್ರೀಯ ಮಹಿಳಾ ಆಯೋಗ ಇದರ ಸಂಪೂರ್ಣ ತನಿಖೆಯನ್ನ ಮಾಡಿ ಈ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಸುವರ್ಣ ಹಂಡಿಯ ಮೇಲೆ ಆಕ್ಷನ್ ಮಾಡಬೇಕು. ಮತ್ತು ಸುವರ್ಣ ಕಾರ್ಪೊರೇಟರ್ ಕಲ್ಕುಂಟಿ ಏನಿದ್ದಾರೆ ಇವ್ರ ಮೇಲೆ ಆಕ್ಷನ್ ಮಾಡಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಈ ಇಲ್ಲಿಯ ಉಸ್ತುವಾರಿ ಸಚಿವರು ಏನ್ ನಡೆಸಿದ್ದಾರೆ ರಾಜ್ಯದಲ್ಲಿ, ಜಿಲ್ಲೆ ಒಳಗಡೆ ಉಸ್ತುವಾರಿ ಸಚಿವರು ನಮ್ಮ ಪ್ರಧಾನಿಗಳ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ, ಬೇರೆ ಬೇರೆ ವಿಚಾರ ಮಾತಾಡ್ತಾರೆ. ನಿಮ್ಮ ಜಿಲ್ಲೆ ಒಳಗೆ ನೇಹಾ ಹತ್ಯೆ ಆಯ್ತು ಕಾಲೇಜ್ ಕ್ಯಾಂಪಸ್ ಅಲ್ಲಿ, ನಿಮ್ಮ ಒಂದು ಹುಬ್ಬಳ್ಳಿ ಒಳಗೆ ಅಂಜಲಿ ಮನೆಗೆ ನುಗ್ಗಿ ಮೋಟ್ರ್ ಆಯ್ತು. ಇವತ್ತು ನಿಮ್ಮ ಮೂಗಿನ ಕೆಳಗೆ ಇರುವಂತ ಈ ಹುಬ್ಬಳ್ಳಿ ಒಳಗೆ ಒಬ್ಳು ಹೆಣ್ಣು ಮಗಳಿಗೆ ಬಟ್ಟೆಯನ್ನ ಅರ್ಧಂತ ನೀವು ದುರ್ಯೋಧನ ಮತ್ತು ದುಶ್ಯಾಸನರು, ನೀವು ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಈ ವಿಷಯವನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ. ಇದನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀವಿ. ಇದಕ್ಕೆ ಉನ್ನತ ಮಟ್ಟದ ತನಿಖೆಯನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಗೌರವ ಇದ್ರೆ ಕೂಡಲೇ ತನಿಖೆಗೆ ಆದೇಶ ಮಾಡಿ, ಸುವರ್ಣನ್ನ ಅರೆಸ್ಟ್ ಮಾಡ್ಸಕ್ಕೆ ಹೇಳಿ. ಅವ್ರ ಮೇಲೆ FIR ಆಗಿದೆ. ಇನ್ನೊಂದು, ಈ ಕುಟುಂಬದವ್ರಿಗೆ ನಾನು ಸಲಹೆ ಕೊಟ್ಟಿದ್ದೀನಿ. ಈ ಕುಟುಂಬಕ್ಕೆ ಭದ್ರತೆ ಮತ್ತು ಸುರಕ್ಷತೆಯ ಸವಾಲಿದೆ.
ಯಾವುದೇ ಟೈಮಲ್ಲಿ ಸುವರ್ಣನ ಗೂಂಡಾಗಳು ಬಂದು ಈ ಮನೆಯವ್ರ ಮೇಲೆ ಹಲ್ಲೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಆಕೆಗೆ ಮುಚ್ಚಳಿಕೆನ ತೆಗೆದುಕೊಂಡು ಕಮಿಷನರ್ ಇದರಲ್ಲಿ ಇಂಟರ್ವ್ಯೂನ್ ಆಗ್ಬೇಕು. ಕಮಿಷನರ್ ಶುಡ್ ನಾಟ್ ಬಿ ಎಸ್ಕೇಪ್ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾರು ಕಮಿಷನರ್ ಶಶಿಕುಮಾರ್ ಇದ್ದೀರಾ? ನಾನು ಕಳೆದ ಬಾರಿ ಅನೇಕ ಬಾರಿ ಹುಬ್ಬಳ್ಳಿಗೆ ಬಂದಾಗ ಹೇಳಿದೆ, ಪಾರ್ಕ್ಗಳಲ್ಲಿ CCTV ಹಾಕಿ ಅಂತ ಮೇಯರ್ಗೆ ಹೇಳಿದಾಗ ನಾವು ರೆಡಿ ಇದ್ವಿ. ನೀವು ಸಹಕಾರ ಕೊಟ್ಟಿಲ್ಲ, ಮೀಟಿಂಗ್ ಹೋಗಿಲ್ಲ. ಶಶಿಕುಮಾರ್ ಅವರೇ, ಜನರ ಮುಂದೆ ನಿಮ್ಮ ಪೊಲೀಸ್ ಠಾಣೆಗೆ ಕಲ್ಲು ಬೀಳತ್ತೆ ಅನ್ನೋ ಹೆದರಿಕೆಗೆ ಸುಜಾತ ಹಂಡಿ ಬಟ್ಟೆ ಹಾರ್ಕೊಂಡಿದ್ದಾಳೆ ಅಂತ ಹೇಳ್ತೀರಾ? ನೀವು ಬನ್ನಿ ಇಲ್ಲಿಗೆ. ನೀವು ಬಂದು ಇಲ್ಲಿ ಕಾನೂನು ಸುವ್ಯವಸ್ಥೆನ ಸುರಕ್ಷತೆನ ಎನ್ಶೂರ್ ಮಾಡಿ ಹಟ್ಟಿಯ ಮೇಲೆ ಇಮಿಡಿಯೇಟ್ ಆಕ್ಷನ್ ಮಾಡಬೇಕು. ಕಮಿಷನರು ಕಾಂಗ್ರೆಸ್ ಸರ್ಕಾರ ಹಾಕೋ ಬಿಸ್ಕೆಟ್ಗೆ ಬಾಲ ಅಳ್ಳಾಡಿಸ್ಕೊಂಡು ಕೂತ್ಕೊಂಡ್ರೆ ಜನರು ಕಾನೂನನ್ನ ಈ ರಾಜ್ಯದಲ್ಲಿ ಈ ಜಿಲ್ಲೆ ಒಳಗೆ ಕಾನೂನನ್ನ ಕೈ ತೆಗೆದುಕೋತಾರೆ. ಜನರು ಕಾನೂನು ಸುವ್ಯವಸ್ಥೆಯನ್ನ ತಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಳ್ಳಿ. ಶಶಿಕುಮಾರ್ ಅವರೇ, ನೀವು ಇಲ್ಲಿ ಬನ್ನಿ. ಇವ್ರ ಮನೆಗೆ ಸುರಕ್ಷತೆಯನ್ನ ಸುಭದ್ರತೆಯನ್ನ ನೀವು ಕೊಡಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಮಹಿಳೆಯರು ಮನೆ ಮುಂದೆ ಕೂತ್ಕೋತೀವಿ. ನೀವು ನಾಳೆ ಒಳಗೆ ಈ ಮನೆಗೆ ಬೇಕಾದಂತ ಸುರಕ್ಷತೆ ಮತ್ತು ಸುವರ್ಣ ಮತ್ತು ಅವಳ ಗೂಂಡಾಗಳನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾವು ವಿನಂತಿ ಮಾಡೋರಿದ್ದೇವೆ. ಈ ಪೊಲೀಸ್ ದೌರ್ಜನ್ಯ ಮತ್ತು ಈ ಕಾಂಗ್ರೆಸ್ಸಿನ ಗೂಂಡಾಗಳ ದೌರ್ಜನ್ಯದ ಬಗ್ಗೆ ಅವರು ಕೂಡ ಇಲ್ಲಿಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ನಾನು ವಿನಂತಿ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಮಹಿಳಾ ಆಯೋಗ ಇಲ್ಲಿ ಬಂದ್ರೆ ಮಹಿಳಾ ಆಯೋಗ ಮಹಿಳಾ ಆಯೋಗ ಓಕೆ ಮೇಡಮ್, ಹೇಳಿದ್ರಿ ಮುಖ್ಯಮಂತ್ರಿ ವಿನಂತಿ ಮಾಡ್ತೀನಿ ಉನ್ನತ ಆಯೋಗ ತನಿಖೆ ಆಗಬೇಕು ಅಂತ. ಯಾವುದು ಉನ್ನತ ಮಟ್ಟ? ಒಬ್ಬ ನ್ಯಾಯಾಧೀಶರಿಂದ ಮಾಡ್ಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗ ಒಂದು ಮಹಿಳೆಯರ ಬಗ್ಗೆ ಮಾತಾಡಿದ್ರು, ಮಹಿಳಾ PSI ಇರ್ಬೋದು ಮತ್ತು ASI ಇರ್ಬೋದು, ಅವ್ರಿಗೂ ಸಹ ಬಾಯಿಗೆ ಕಚ್ಚಿದ್ದಾರೆ. ಅವ್ರಿಗೂ ಈಗೇನಂದ್ರೆ ಏನು ಅವರು ಸಹ ಇದಾಗಿದೆ ಅದಕ್ಕೆ ಅಂದ್ರೆ ಗಾಯಗಳಾಗಿದೆ. ಅವರು ಮಹಿಳೆಯರಲ್ವಾ ಅಥವಾ ಅವ್ರ ಮೇಲೆ ದೌರ್ಜನ್ಯ ಅಂದ್ರೆ ಅದು ನಡೀತದ? ಈಗ ತನಿಖೆ ಆಗ್ಲಿ ಮತ್ತು ಸುರಕ್ಷತೆಗೆ ಅವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳಿರುತ್ತೆ ಪೊಲೀಸ್ ಠಾಣೆನಲ್ಲಿ. ಒಬ್ಬ ಲೇ ಮ್ಯಾನ್ಗೂ ಲಾ ಮ್ಯಾನ್ಗೂ ಅದೇ ಡಿಫ್ರೆನ್ಸ್ ಇರೋದು. ಒಬ್ಬ ಪೊಲೀಸ್ ಇಲಾಖೆಯ ಮಹಿಳೆಯರ ಮೇಲೆ ಆತರ ಆಗಿದೆ ಅಂದ್ರೆ 40 ಜನ ಯಾಕೆ ಬಂದಿರಿ ಇಲ್ಲಿ ಮನೆ ಹತ್ರ? ಒಂದು. ಎರಡನೇದು, ಇಲ್ಲ ಸರ್, ಅದು ಇಲ್ಲ ಇಲ್ಲ ಕಚ್ಚಿಲ್ಲ ಅನ್ನುವಂತ ವರದಿಯನ್ನೇ ನಮ್ಗೆ ಹೇಳಿರೋದು. ಆಕೆ ಕಚ್ಚಿಲ್ಲ. ಅವ್ರ ತಾಯಿನ ಹೇಳಿದ್ರೆ ನಿನ್ನೆ ಕಚ್ಚಿದಾಳೆ ಮಗಳು ಅಂತ, ಕಚ್ಚಿದಾಳೆ ಇಲ್ಲ ಬಂದೇ ಇದೆ. ಒಂದ್ ನಿಮಿಷ ಟೆನ್ಷನ್ ಮಾಡ್ಕೋಬೇಡಿ, ನಾನು ಉತ್ತರ ಕೊಡ್ತೀನಿ. ನೀವು ಇಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲಲ್ಲ ಸರ್, ಇಲ್ಲ ನಾನು ಅವ್ರಿಗೆ ಉತ್ತರ ಕೊಡ್ಲಾ, ನಿಮಗೆ ಉತ್ತರ ಕೊಡ್ಲಾ? ಸರ್ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಅದು ತನಿಖೆ ಆಗ್ಲಿ. ಈಗ ಸುಜಾತ ಹಂಡಿ ಅವರು ಕಚ್ಚಿದ್ದಾರೆ, ಪೊಲೀಸರಿಗೂ ಗಾಯ ಆಗಿದೆ ಅಂದ್ರೆ ಕಾನೂನು ಪೊಲೀಸರ ಕೈಯಲ್ಲೇ ಇದೆ. ನಿನ್ನೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನ್ ಹೇಳ್ತಾರೆ, ಅವಳು ವಿವಸ್ತ್ರಗೊಳಿಸ್ಕೊಂಡ್ಲು, ಅವಳೇ ಕಚ್ಚಿದಾಳೆ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಲ್ವಾ? ನೀವು ತನಿಖೆ ಮಾಡಿಸಿ ಏನಾಗಿದೆ ಅಂತ ಹೇಳಿ ವರದಿ ಬಹಿರಂಗ ಮಾಡಿ. ಒಟ್ಟ ರಾಜಕಾರಣಕ್ಕೋಸ್ಕರ ಹೆಣ್ಮಕ್ಳು ಮಾನನ ಬೀದಿಗೆ ತಂದ್ರೆ ಎಲ್ಲರೂ ಕಾಂಗ್ರೆಸ್ ಬಿಜೆಪಿ ಸೇರಿ. ಸರ್ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ದಟ್ ಈಸ್ ಯುವರ್ ಪರ್ಸೆಪ್ಷನ್. ಖಂಡಿತ ಇವಾಗ ಅದನ್ನೇ ಮಾಡಿದ್ದು. 40 ಜನ ಆಕೆಗೆ ಅರೆಸ್ಟ್ ಮಾಡಕ್ ಬಂದಿರೋಂಥವ್ರು ಅವಳ ಕೈ ಹಿಡ್ಕೊಂಡಿದ್ರೆ ಅವಳು ಬಟ್ಟೆಯನ್ನ ಹೇಗೆ ಬಿಚ್ಕೊಳಕ್ ಸಾಧ್ಯ ಇದೆ? ಇದು ಯಾವ ನ್ಯಾಯ? 5 ವಿಡಿಯೋಗಳಾಗಿದೆ ಪೊಲೀಸ್ ಇಲಾಖೆಯಿಂದ, ಅದ್ ನಮ್ ಕೈಗೆ ಸಿಗ್ಲಿ. ಆ 5 ವಿಡಿಯೋಗಳಲ್ಲಿ ಇವಳು ಕಚ್ಚಿರೋದು, ಬಟ್ಟೆ ಬಿಚ್ಕೊಂಡಿರೋದು ಇಲ್ಲ, ಬೇರೆದೆಲ್ಲ ಇದೆ ಅಂದ್ರೆ ನಾನು ಆ ವಿಡಿಯೋ ಬಂದಾಗ ನಿಮ್ ಮುಂದೆ ಇಡ್ತೇನೆ. 4 ಕೇಸ್ ಹಾಕಿದ್ದಾರೆ. ಸುವರ್ಣ ಅನ್ನುವ ಕಾರ್ಪೊರೇಟರ್ ನ ಸಾಕೊಳಕ್ಕೋಸ್ಕರ. ಹೌದು, ಡೆಫಿನೆಟ್ ಆಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ನಮ್ಮ MLA ಗಳಿಂದ ಹಿಡಿದು ಎಲ್ಲರ ಮೇಲೆ FIR ಹಾಕೋದು, ಬೇರೆ ಬೇರೆ ಹಿಂದೂ ಹೋರಾಟಗಾರರಿಗೆ ಗಡಿಪಾರ್ ಮಾಡುವಂಥದ್ದು, ಎಲ್ಲದರಲ್ಲೂ ಪೊಲೀಸ್ ಇಲಾಖೆ ಒಳಗೆ ರಕ್ಷಣೆ ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ನೆನ್ನೆ ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳೋದ್ರ ಬದಲು ಅವಳೇ ಬಟ್ಟೆ ಬಿಚ್ಕೊಂಡ್ಲು ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ? ರಾಜ್ಯದ ಜನ ಕಾನೂನು ಸುವ್ಯವಸ್ಥೆನ ಅವ್ರ ಕೈಗೆ ತಗೋಬೇಕಾ? ಇಲ್ಲಿಯ ಉಸ್ತುವಾರಿ ಸಚಿವರ ಬಗ್ಗೆ ನಾನು ಕೇಳ್ತಿದ್ದೀನಿ. ನೇಹಾ ಪ್ರಕರಣ ಕ್ಯಾಂಪಸ್ ಅಲ್ಲಿ ಮರ್ಡರ್ ಆಯ್ತು, ಇದೇನು ಒಂದೇ ಆಗಿಲ್ಲ. ಅಂಜಲಿ ಮನೆಗೆ ಮರ್ಡರ್ ಆಯ್ತು. ಇವತ್ತು ಬಡವ್ರ ಮನೆಯಲ್ಲಿ ಬಂದು ಇವ್ರು ಸಾಕಿರುವಂತ ಯಾವ್ದೋ ಒಂದು ರೌಡಿ ಎಲಿಮೆಂಟ್ಗಳು ಬಂದು ಇಲ್ಲಿ ದಾಳಿ ಮಾಡ್ತಾರೆ ಅಂದ್ರೆ ಅವ್ರು ಯಾಕೆ ಭೇಟಿ ಕೊಡ್ಲಿಲ್ಲ ಸತ್ಯ ತಿಳ್ಕೊಳಕ್ಕೆ?
ಯಾಕೆ ಬರ್ಲಿಲ್ಲ ಹಾಗಾದ್ರಲ್ಲಿ ಆಡೋರು ಇಲ್ಲಿಗೆ ಸತ್ಯ ತಿಳ್ಕೊಳಕ್ಕೆ? ಮೊನ್ನೆ ಮಾನ್ಯ ಪಾಟೀಲ್ ಕಾಳಜಿ ಹೋಗಿ ಘಟನೆ ಒಂದೇ ದಿನಕ್ಕೆ ನೀವು ಮಾನ್ಯ ಪಾಟೀಲ್ ಅವ್ರ ಘಟನೆ ನಿಮ್ಮ ಮಹಿಳಾ ಘಟಕದವರು ಎಷ್ಟು ಮಂದಿ ಹೋಗಿದ್ದಾರೆ? ನಿಮ್ಮ ಜಿಲ್ಲಾಧ್ಯಕ್ಷರು ಹೋಗಿದಾರ ಅಥವಾ ರಾಜ್ಯ ನೀವು ಅದು ಹೋಗಿದ್ದೀರಾ? ಇವತ್ತು ಯಲ್ಲಾಪುರಕ್ಕೂ ಹೋಗ್ತಾ ಇದ್ದೀನಿ, ಅದಕ್ಕೂ ಹೋಗ್ತಾ ಇದ್ದೇವೆ, ಇವತ್ತು ಉಡುಪಿ. ಮಾನ್ಯ ಪಾಟೀಲ್ ಘಟನೆ ಆಗಿ ಇಷ್ಟು ದಿನ ಆಯ್ತು ಈಗ. ಮರ್ಯಾದೆ ಒಂದ್ ನಿಮಿಷ, ಏನಂದ್ರೆ ಇಲ್ಲ, ನಮ್ಮ ಉಡುಪಿಯಿಂದ ಅದನ್ನೆಲ್ಲ ಅಟೆಂಡ್ ಮಾಡಿ ಆಗಿದೆ, ಆಯ್ತಾ? ಮೇಡಮ್ ಉಡುಪಿ ಹೇಳ್ತಾ ಇಲ್ಲ ಘಟನೆ, ಧಾರವಾಡ ಜಿಲ್ಲೆಯಲ್ಲಿ ಆಗಿದ್ದು ಮರ್ಯಾದೆ ಹತ್ಯೆ ಸಂಬಂಧಪಟ್ಟಂಗೆ ಆಗಿ ಇಷ್ಟು ಘಟನೆ ಆಯ್ತು. ನಿಮ್ ಮಹಿಳಾ ಘಟಕದ ಯಾರಾದ್ರೂ ಹೋಗಿದಾರ ಅಲ್ಲಿ? ಡೆಫಿನೆಟ್ ಆಗಿ ಮಾತಾಡ್ಸಿದೀವಿ. ಅಲ್ಲ ನೀವಂದ್ರೆ ನಿನ್ನೆ ಆಗಿರೋ ಘಟನೆಗೆ ಇವತ್ತು ಆಲ್ರೆಡಿ ಬಂದಿದ್ದೀರಿ, ಹೌದು. ಒಂದೇ ದಿನಕ್ಕೆ ಬಂದಿದ್ದೀರಿ. ಹೌದು. ಆ ಘಟನೆ ಆಗಿ ಇಷ್ಟು ದಿನ ಆಯ್ತು. ಯಾರಾದ್ರೂ ನಿಮ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷ ಆಯ್ತು ಅಥವಾ ಅಂದ್ರೆ ಅವ್ರ ಮಹಿಳೆ ಅಲ್ವಾ? ಅದು ಗರ್ಭಿಣಿ ಮಹಿಳೆ, ಗರ್ಭಿಣಿ ಮಹಿಳೆ ಅಂದ್ರೆ ಅವ್ರು ಮನುಷ್ಯರಲ್ಲ. ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಒಂದು FIR ಆಗಿ ಆಕ್ಷನ್ ಆಗಿದೆ. ಹಾಗಾಗಿ ಇಲ್ಲಿ ನಮ್ಮ ಇಂಟರ್ವ್ಯೂವಿನ ಅವಶ್ಯಕತೆ ಅವಾಗ ಹೆಚ್ಚಾಗಿ ಕಂಡು ಬರಲಿ. ಇವತ್ತೇನಾಗಿದೆ, ಒಬ್ಳು ಬಡ ಹೆಣ್ಮಕ್ಳು ಮೇಲೆ ನೀವು ಕೇವಲ ಅವಳು ಪಾರ್ಟಿ ಬದಲಾಯಿಸಿದ್ಲು ಅಂತ 4 FIR ಮಾಡಿ ಮತ್ತೊಂದು 5 FIR ಗಳನ್ನ ಮಾಡಿ ಹರಾಜು ಮಾಡ್ತಾ ಇದ್ದೀರಲ್ಲ, ಕಾನೂನು ಸುವ್ಯವಸ್ಥೆ ತೆಗೆದುಕೊಂಡು ದೃಷ್ಟಿಯಿಂದ ನೀವು ಹೋಗ್ತೇನೆ ನಿಮಗೆ ತಿಳಿಸ್ತೇವೆ. ಈಗ ಮೇಡಮ್ ಈ ವರದಿಯನ್ನ ಯಾರಿಗೆ ಸಲ್ಲಿಕೆ ಮಾಡ್ತೀವಿ ಮೇಡಮ್? ಇಲ್ಲ, ಒಂದು ಪಕ್ಷದ ಅಧ್ಯಕ್ಷಗೆ ಸಲ್ಲಿಸ್ತೇವೆ, ಹಾಗೆ ನಮ್ಮ ಕ್ಯಾಬಿನೆಟ್ ಸಚಿವರು ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರಿಗೂ ತಿಳಿಸ್ತೇವೆ. ಮಹೇಶ್ ತೆಂಗಿನಕಾಯಿ ಅವರು ಇವತ್ತು ನಮ್ಮ ಶಾಸಕರು ಬೆಂಗಳೂರಲ್ಲಿ ಇದ್ದಾರೆ, ಅವರು ಕೂಡ ಈ ಎಲ್ಲ ಘಟನೆಗಳ ಬಗ್ಗೆ ರಾಜ್ಯ ನಾಯಕರಿಗೆ ವಿವರಿಸೋರಿದ್ದಾರೆ. ಜೊತೆನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ನಾವು ವಿನಂತಿ ಮಾಡ್ತಾ ಇದ್ದೇವೆ.